ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಫೋನ್ ಟ್ಯಾಪಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೂವಿನಹಡಗಲಿ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಆದಷ್ಟು ಬೇಗ ತೊಲಗಲಿ, ಅವರವರ ಅಧಿಕಾರವನ್ನು ಉಳಿಸಿಕೊಳ್ಳಲು ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್, ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಹೂವಿನಹಡಗಲಿಯ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅಂದರೆ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಟ್ಯಾಪಿಂಗು, ಫೋನ್ ಟ್ಯಾಪಿಂಗ್ ಆಗಿರ್ಬೋದು, ಮತ್ತು ಟ್ರ್ಯಾಪು, ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಹೋಗಬೇಕು, ಮೊದಲು ತೊಲಗಬೇಕು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಶಾಸಕ ಕೃಷ್ಣ ನಾಯಕ್ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನಗೆ ಅಧಿಕಾರ ಅಂತೇಳಿ ಹೊಡೆದಾಡಿಕೊಂಡು ಹನಿ ಟ್ರಾಪ್ ಅಂತೆ, ಫೋನ್ ಟ್ರಾಪಿಂಗ್ ಅಂತ ಏನೆಲ್ಲ ಮಾಡಿ ಇವತ್ತೆಲ್ಲ ಇವತ್ತು ಇಡೀ ರಾಜ್ಯದ ಜನರನ್ನು ವೀಕ್ಷಿಸಿದ್ದಾರೆ. ಇವತ್ತು ರಾಜ್ಯ ಜನತೆ ಬಹಳ ನೋವಲ್ಲಿದೆ. ಏನೋ ಅಂದ್ಕೊಂಡು ಇವರಿಗೆ ಆಶೀರ್ವಾದ ಮಾಡಿದ್ರು. ಇವತ್ತು ಸಂಪೂರ್ಣವಾಗಿ ಸರ್ಕಾರ ವಿಫಲವಾಗಿದೆ. ಇವತ್ತು ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗ್ತಾ ಇದೆ. ಮೊನ್ನೆ ನಾನು ಕೂಡ ಸಭೆಯಲ್ಲಿ ಮಾತಾಡಿದೆ. ಇಡೀ ಪುಸ್ತಕದಲ್ಲಿ ಇವತ್ತೇನು ಅವರು ಮಂಡನೆ ಮಾಡಿದ್ರು, ಆ ಪುಸ್ತಕದಲ್ಲಿ ನಮ್ಮ ಕ್ಷೇತ್ರಗಳ ಹೆಸರು ಕೂಡ ಇಲ್ಲ, ಒಂದು ಯೋಜನೆ ಕೂಡ ಇದ್ರೆ ನಾವೆಲ್ಲ ಅತಿ ಹಿಂದುಳಿದ ಕ್ಷೇತ್ರ ಯಾವ ರೀತಿ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಬಹಳ ಕಷ್ಟ ಇದೆ. ಹಾಗಾಗಿ ಆದಷ್ಟು ಬೇಗ ಈ ಸರ್ಕಾರ ಹೋದರೆ ರಾಜ್ಯ ಉಳಿದಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ತಾವೇನು 18 ಜನ ಶಾಸಕರನ್ನು ಉಚ್ಚಾಟನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವನೇ ಕಗ್ಗೋಲೆ ಮಾಡೋ ವ್ಯವಸ್ಥೆಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ತಗೊಂಡ್ಬಂದಿದ್ದಾರೆ. ಅವರ ಪರವಾಗಿ, ಅವರ ವಿರುದ್ಧವಾಗಿ ಯಾರು ಧ್ವನಿ ಎತ್ತಾರೆ ಅವರು ಸದನದಿಂದ ಹೊರಗಿಡ ಕೆಲಸವನ್ನು ಮಾಡ್ತಿದ್ದಾರೆ. ವಿರೋಧ ಪಕ್ಷದಾಗಿದ್ದಾಗ ಯಾವ ರೀತಿ ನಮ್ಮ ಸಭಾಪತಿಗಳನ್ನ ಅವರ ಪೀಠದಿಂದ ಕೆಳಗಡೆ ಹಾಕೋದನ್ನು ಕೂಡ ನಾವು ನೋಡಿದ್ವಿ. ಆ ಸಮಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಯಾವುದೇ ರೀತಿಯ ಅವರ ವಿರುದ್ಧ ತಗೊಳ್ಳಿಲ್ಲ. ಆದರೆ ಸದನದ ಗೌರವ ಹಾಗೂ ಶಾಸಕರ ಗೌರವವನ್ನು ಗಮನ ಇಟ್ಟುಕೊಂಡು ಸದನ ನಡೆಸಿದ್ರು. ಆದರೆ ಇವತ್ತು ಇವರು ಸರ್ಕಾರ ನಡೆಸಲಿಕ್ಕೆ ಆಗಲಾದ ಪರಿಸ್ಥಿತಿ ಉದ್ಭವ. ಹಾಗಾಗಿ 18